ಎಲೆಕ್ಟ್ರಾನಿಕ್ ವಿನ್ಯಾಸ. ಇಲ್ಲಿ ಮೂಲ ವಸ್ತುವಿನ ಪರಮಾಣುಗಳು, ಧಾತುವಿನ ಪರಮಾಣುಗಳು ಎಷ್ಟು ಎಲೆಕ್ಟ್ರಾನ್ ಹೊಂದ್ಯಾವ, ಆ ಎಲೆಕ್ಟ್ರಾನ್ ವಿನ್ಯಾಸದೊಳಗ ಧಾತುಗಳ ಕ್ರಮವಾಗಿ ಹೆಸರಿಸೈತಿ. 1 ರಿಂದ 11. ಹೈಡ್ರೋಜನ್ ಒಳಗ ಒಂದೇ ಎಲೆಕ್ಟ್ರಾನ್ ಅದ, ಮೊದಲೇ ಕವಚ, ಇದು ಕೆ ಕವಚ. ಪರಮಾಣು ನ್ಯೂಕ್ಲಿಯಸ್ ಹೊರಗಿರುವಂತದ್ದು ಕವಚ ಮೊದಲೇ, ಅದನ್ನ ಕೆ ಕವಚ ಅಂತ ಕರಿತೀವಿ. ಹೇಳ್ತೀವಿ ಕೆ ಕವಚದೊಳಗೆ ಒಟ್ಟು ಎಷ್ಟು ಎಲೆಕ್ಟ್ರಾನ್ ಇರ್ತಾವು? ಮ್ಯಾಕ್ಸಿಮಮ್ 2 ಇರ್ತಾವ. ಎಷ್ಟು? 2ಕ್ಕಿಂತ ಹೆಚ್ಚು ಇರುವುದಿಲ್ಲ. ನೆನಪಿಡಿ. ಹಾಗಾದ್ರೆ ಹೈಡ್ರೋಜನ್ ಪರಮಾಣು ಸಂಖ್ಯೆ 1, ಅದು ಪ್ರೋಟಾನ್ 1 ಇರ್ತದೆ, ಆಮೇಲೆ ಎಲೆಕ್ಟ್ರಾನ್ 1 ಅದ. ಇನ್ನು ಎರಡನೇದು ಹೀಲಿಯಂ, ಕವಚ 1ದ್ದು 2 ಎಲೆಕ್ಟ್ರಾನ್ ಅದಾವ. ಎಷ್ಟು? 2 ಎಲೆಕ್ಟ್ರಾನ್. ಲಿಥಿಯಂ ಬರೋಣ. ಲಿಥಿಯಂ ಏನ್ ಮಾಡಿದೆ? 2 ಕವಚ ಹೊಂದಿದೆ. ಎಷ್ಟು? 2 ಕವಚ ಹೊಂದಿದೆ. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಅದಾವ, ಎರಡನೇ ಕವಚದಲ್ಲಿ 1 ಎಲೆಕ್ಟ್ರಾನ್ ಅದ. ಇಲ್ಲಿ ನೋಡಿ ಬೆರಿಲಿಯಂ, ಬಿ ಇಸ್ ದ ಬೆರಿಲಿಯಂ, 4 ಪರಮಾಣು ಸಂಖ್ಯೆ. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 2. ಅದಕ್ಕೆ ನಾವು 2, 2 ಅಂತೀವಿ. ಮೊದಲನೇ ಕವಚ ತುಂಬಿರೋದ್ರಿಂದ ನಾವು ಕಾಮ ಕೊಡ್ತೀವಿ, ನಂತರ ಅದನ್ನ ಎರಡನೇದಕ್ಕೆ ಕಾಮ ಕೊಡುತ್ತಿಲ್ಲ. ಐದನೇದು ಎಲಿಮೆಂಟ್, ಇದು ಧಾತು ಬೋರಾನ್. ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 3 ಅದ, ಅದಕ್ಕೆ 2, 3 ಅಂತ ಕರೀತಾ ಇದ್ದೀವಿ. ಆರನೇದು ಬಹಳ ಮುಖ್ಯವಾದಂತಹ ಧಾತು ಕಾರ್ಬನ್ ಇದೆ. ಈ ಕಾರ್ಬನ್ ಏನಪ್ಪಾ ಅಂತಂದ್ರೆ 2 ಕವಚಗಳು ಹೊಂದಿದೆ. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಅದಾವ, ಎರಡನೇ ಕವಚದಲ್ಲಿ 4 ಎಲೆಕ್ಟ್ರಾನ್ ಅದ, ಅದಕ್ಕೆ 2, 4 ಅಂತ ಕರೀತಾ ಇದ್ದೀವಿ. ಇನ್ನು 7ನೇ ಧಾತು, ಎಷ್ಟು? 7ನೇ ಧಾತು ಸಾರಜನಕ, ನೈಟ್ರೋಜನ್ ಅಂತೀವಿ. ನೈಟ್ರೋಜನ್ಗೆ 2 ಕವಚಗಳು ಅದಾವು. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 5 ಎಲೆಕ್ಟ್ರಾನ್ ಅದಾವ, ಅದಕ್ಕೆ 2, 5 ಅಂತ ಕರೀತಾ ಇದ್ದೀವಿ. ಇನ್ನು 8ನೇ ಧಾತು ನಾವು ಉಸಿರಾಡುವ ಆಕ್ಸಿಜನ್. ಆಕ್ಸಿಜನ್ ಪರಮಾಣು ಇದು, ಆ ಮೂಲ ವಸ್ತುವಿನ ಪರಮಾಣು O, ಅದರ ಸಂಕೇತ ಇಸ್ ಸಿಂಬಾಲ್. ಹಾಗೂ ಇದಕ್ಕೆ 2 ಕವಚ ಅದಾವ. ಮೊದಲನೇ ಕವಚದಲ್ಲಿ 2 ಅದಾವ ಎಲೆಕ್ಟ್ರಾನು, ಇದು ಕೆ ಕವಚ, ಇದು L ಕವಚ. ಎರಡನೇ ಕವಚದಲ್ಲಿ ಎಷ್ಟು ಅದಾವು? 6 ಎಲೆಕ್ಟ್ರಾನ್ ಅದಾವ, 2, 6 ಅಂತ ಕರೀತೀವಿ. ಇನ್ನು 9ನೇ ಧಾತು ಇಟ್ ಇಸ್ ಅ ಫ್ಲೋರಿನ್, ಇದು ಸಂಕೇತ F. ಇದು ಅಲ್ಲಿ ಅವಳು ನೋಡಂತ ಹೇಳಿ, ಇಲ್ಲಿ ನೋಡಿ ಅಂತ ಕೇಳಿ. ಎರಡನೇದು 9ನೇದು 9 ಅರ್ಥ 9 ಪ್ರೋಟಾನ್ ಅದಾವ. 9 ಯಾವ ಧಾತುವಿನ ಪರಮಾಣು ಸಂಖ್ಯೆ ಅಂದ್ರೆ ಏನು? ಯಾವ ಮೂಲ ವಸ್ತು ತನ್ನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಸಂಖ್ಯೆ, ಎಷ್ಟು ಪ್ರೋಟಾನ್ ಸಂಖ್ಯೆ ಹೊಂದಿದೆಯೋ ಆ ಪ್ರೋಟಾನ್ ಸಂಖ್ಯೆಯೇ ಆ ಧಾತುವಿನ ಪರಮಾಣು ಸಂಖ್ಯೆ. ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಹೇಳ್ತೀನಿ, ಅಟಾಮಿಕ್ ನಂಬರ್, ಅಟಾಮಿಕ್ ಅಟಮ್ ನಂಬರ್ ಅಂತ ಕರೀತಾರೆ. ಒಂದೊಂದು ಧಾತುವಿಗೆ ಒಂದು ನಂಬರ್ ಇದೆ. ಆ ನಂಬರ್ ಯಾಕೆ ಕೊಟ್ಟಾರಪ್ಪ ಅಂದ್ರೆ ಪ್ರೋಟಾನ್ ಸಂಖ್ಯೆಯೇ ಪರಮಾಣು ಸಂಖ್ಯೆ, ಅಟಾಮಿಕ್ ನಂಬರ್. ಹಾಗೆ ಪ್ರೋಟಾನ್ ಎಷ್ಟು ಅದಾವ ಅಷ್ಟೇ ಎಲೆಕ್ಟ್ರಾನ್ ಇರ್ತಾವ. ಎಲೆಕ್ಟ್ರಾನ್ ಎಲ್ಲಿದಾವು? ಪರಮಾಣುವಿನ ನ್ಯೂಕ್ಲಿಯಸ್ ಹೊರಗಿರುವಂತಹ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರ್ತಾವ. ಅದು ಪ್ರೋಟಾನ್ ಸುತ್ತೋದಿಲ್ಲ, ಅವು ಬೀಜ ಕೇಂದ್ರದಲ್ಲಿ ಇರುತ್ತವೆ. ನ್ಯೂಟ್ರಾನ್ ಕೂಡ ಬೀಜ ಕೇಂದ್ರದಾಗ. ಪ್ರೋಟಾನ್ ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆನ ನಾವು ಏನಂತೀವಿ? ರಾಶಿ ಸಂಖ್ಯೆ ಅಂತ ಕರಿತೀವಿ. ಪ್ರೋಟಾನು ಧನಾವೇಶ ಹೊಂದ್ಯಾವ, ಎಲೆಕ್ಟ್ರಾನು ಋಣಾವೇಶವನ್ನು ಹೊಂದಿವೆ ಅಂತ ನೆನ್ಪಿಡ್ರಿ. ಇನ್ನು ಫ್ಲೋರಿನ್ ಆಯ್ತು. ಇನ್ನು ನಿಯಾನ್ ತಗೊಳ್ರಿ. ನಿಯಾನ್ ಒಳಗೆ 2 ಕವಚ ಅದಾವು. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಅದಾವ, ಅದರ ಪರಮಾಣು ಸಂಖ್ಯೆ ಎಷ್ಟು? 10. ಎಷ್ಟು? 10 ಅದ. ಅದರ ಎರಡನೇ ಕವಚದಲ್ಲಿ 8 ಎಲೆಕ್ಟ್ರಾನ್ ಅದಾವ. ಎಷ್ಟು ಅದಾವು? 8 ಎಲೆಕ್ಟ್ರಾನ್ಗಳು ಅದಾವ ನೆನ್ಪಿಡ್ರಿ. ನೆಕ್ಸ್ಟ್ ಮುಂದಿನ ಕವಚ 3ನೇ ಕವಚಕ್ಕೆ ಬರ್ತೀವಿ ನಾವು. ಮೊದಲನೇ ಕವಚ ಆಯ್ತು, ಎರಡನೇ ಕವಚದಾಯ್ತು, 3 ಕವಚಗಳನ್ನು ಹೊಂದಿದಂತಹ ಮೂಲ ವಸ್ತುಗಳು. ಹಾಗಾದ್ರೆ ಸೋಡಿಯಂ ಅಂತ ನೋಡ್ತಾ ಇದ್ದೇವೆ. ಈ ಸೋಡಿಯಂ ಅದು ಅದರಲ್ಲಿ 3 ಕವಚ ಅದಾವು. ಅದರ ಪರಮಾಣು ಸಂಖ್ಯೆ ಎಷ್ಟು? 11. 11 ಅಂದ್ರೆ 11 ಪ್ರೋಟಾನ್ ಅದಾವ, 11 ಎಲೆಕ್ಟ್ರಾನ್ ಅದಾವ. ಹಾಗಾದ್ರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಯಾವ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಹೊಂದ್ಯಾವ ಅನ್ನೋದನ್ನು ನೋಡ್ಬೇಕು. ಮೊದಲನೇ ಕವಚದ 2 ಎಲೆಕ್ಟ್ರಾನ್ ಅದಾವ, ಎರಡನೇ ಕವಚದ ಎಷ್ಟು ಅದಾವು? 8 ಎಲೆಕ್ಟ್ರಾನ್ ಅದಾವ. 8ಕ್ಕಿಂತ ಹೆಚ್ಚು ಇರೋದಿಲ್ಲ ಎರಡನೇ ಕವಚದಲ್ಲಿ. ಅರ್ಥ ಆಗತ್ತಾ? ಅದನ್ನ ನೆನ್ಪಿಟ್ಕೋಬೇಕು. ಅರ್ಥ ಆಗತ್ತಾ? ಓಕೆ, 8ಕ್ಕಿಂತ ಹೆಚ್ಚಿಲ್ಲ. ನೆಕ್ಸ್ಟ್ ಬಂದಾಗ ಅದು 3ನೇ ಕವಚಕ್ಕೆ ಹೋಗ್ಬಿಡ್ತದೆ. ಹಾಗಾದ್ರೆ 2, 8, 1. ಸೋಡಿಯಂ ಒಳಗೆ ಈ 1 ಎಲೆಕ್ಟ್ರಾನ್ ಇದೆ, ಇದು ಬಹಳ ಮುಖ್ಯವಾದಂತಹದ್ದು. ಅದಕ್ಕೆ ಒಂದು ಏನ್ಬಿಡ್ರಿ, ಯಾವುದೇ ಮೂಲ ವಸ್ತುವಿನ ಪರಮಾಣುವಿನ ಹೊರಕವಚದ ಔಟರ್ ಮೋಸ್ಟ್ ಶೆಲ್ ಅಂತ ಕರಿತೀವಿ ನಾವು. ಅದನ್ನ ಔಟರ್ ಮೋಸ್ಟ್ ಆರ್ಬಿಟಲ್ ಅಂತ ಕರಿತೀವಿ. ಕೊನೆಯ ಕವಚ, ಕೊನೆಯ